2025 ವಿಶ್ವವಿಖ್ಯಾತ ನಾಡಹಬ್ಬ ದಸರಾಗೆ ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಇದೆ. ಇನ್ನು ದಸರಾ ಉದ್ಘಾಟಕರಾಗಿ ಬೂಕರ್ ಪ್ರಶಸ್ತಿ ವಿಜೇತರಾದಂತಹ ಬಾನು ಮುಸ್ತಾಕ್ ಅವ್ರನ್ನ ಈಗಾಗಲೇ ರಾಜ್ಯ ಸರ್ಕಾರ ಕೂಡ ಆಯ್ಕೆ ಮಾಡಿದೆ. ಇನ್ನು ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪರ ವಿರೋಧದ ಚರ್ಚೆಗಳು ಕೂಡ ನಡೀತಾ ಇರುವಂಥದ್ದು. ಒಂದೆಡೆ ಬಿಜೆಪಿ ವಿರೋಧ ವ್ಯಕ್ತಪಡಿಸ್ತಾರೆ. ಈಗ ಹಿಂದೂ ಜಾಗರಣ ವೇದಿಕೆ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವಂಥ ಪ್ರಯತ್ನ ಕೂಡ ಮಾಡ್ತಾ ಇದೆ. ಅಂದರೆ ಈ ಒಂದು ಬಾನು ಮುಸ್ತಾಕ್ ಅವರೇನೆಂದರೆ ಇವರು ದಸರಾ ಉದ್ಘಾಟಕರಾಗಿ ಹಿಂಪಡಿಬೇಕು ಅಂತೇಳಿ ಇವರ ಆಗ್ರಹ ಆಗಿರುವಂಥದ್ದು. ನನ್ನೊಟ್ಟಿಗೆ ಜಾಗರಣ ವೇದಿಕೆ ಅವರಿದ್ದ ಅವ್ರನ್ನ ಮಾತಾಡಿಸ್ತೇನೆ. ಸರ್, ಈ ಒಂದು ವಿರೋಧ ಯಾಕೆ ನಿಸಾರ್ ಅಹಮದ್ ಅವರು ಉದ್ಘಾಟನೆ ಬಂದಾಗ ಬರ್ನಿಲ್ಲ? ನಿಸಾರ್ ಅಹಮದ್ ಅವರು ಮಾನಸಿಕತೆ ಒಂದು ದೇಶದ ಪ್ರಜೆ ಆಗಿದ್ದರು, ದೇಶದ ನಾಗರಿಕತೆ ಬಗ್ಗೆ ತಿಳ್ಕೊಂಡಿದ್ರು. ಅವರು ಯಾವುದೇ ವಿರೋಧಗಳಿರಲಿಲ್ಲ, ಯಾವುದು ವಿರೋಧ ಇರಲಿಲ್ಲ. ಮೂರ್ತಿ ಪೂಜೆ ಮಾಡಬಾರ್ದು, ಅದು ಮಾಡಬಾರ್ದು, ಇದು ಅವರು ಯಾವ ಒಂದು ನಿತ್ಯೋತ್ಸವ ಒಂದು ಕವನ ಬರೆದಿದ್ದಾರೆ, ಅದರಲ್ಲಿ ಅವರ ಭಾವನೆ ಇದೆ. ಅದು ನಮ್ಮ ದೇಶಕ್ಕಾಗಿ ಕೊಟ್ಟಿದ್ದಾರೆ, ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. ಇದನ್ನು ಬರೆದಿರೋಂಥ ಮಾನಸಿಕತೆ ಯಾವುದೇ ಇಸ್ಲಾಂ ಮಾನಸಿಕತೆ ಅವರಲ್ಲಿ ಇರಲಿಲ್ಲ. ಹಾಗಾಗಿ ಅದನ್ನು ನಾವು ಒಪ್ಕೋತೀವಿ, ಸ್ವಾಗತಾರ ಮಾಡ್ತೀವಿ. ಇವರಲ್ಲಿ ಒಂದು ನಮ್ಮ ಭುವನೇಶ್ವರಿ ತಾಯಿ ಬಗ್ಗೆನೇ ಅಷ್ಟ ಕುಂಕುಮದ ಬಗ್ಗೆ ಮಾತಾಡಿದ್ದಾರೆ ಅಂತಂದರೆ, ಇನ್ನು ಚಾಮುಂಡೇಶ್ವರಿ ತಾಯಿ ಬಗ್ಗೆ ಅಭಿಮಾನ ಇಲ್ಲಿದೆ. ಮೂರ್ತಿ ಆರಾಧಕರನ್ನು ಒಪ್ಕೊಳ್ಳದೇ ಇರೋಂಥವ್ರು ಈ ಕನ್ನಡದಲ್ಲೇ ಬರೆದಿರೋಂಥ ಕನ್ನಡ ವಿಚಾರನ ಅವರು ಅದನ್ನು ಒಪ್ಕೊಳ್ಳೋದಿಲ್ಲ, ಕನ್ನಡ ವಿಚಾರ ಒಪ್ಕೊಳ್ಳಲ್ಲ. ಕನ್ನಡದಲ್ಲೇ ಅವ್ರು ಬಂದಿರೋಂಥ ಬೂಕರ್ ಪ್ರಶಸ್ತಿ ಕನ್ನಡ ಮಾತೆ ಬಗ್ಗೆನೇ ಮಾತಾಡ್ತಾರೆ, ಭುವನೇಶ್ವರಿ ಬಗ್ಗೆನೇ ನಮ್ಮ ಧಕ್ಕೆ ಬರೋಂಥ ಮಾತುಗಳನ್ನೇ ಆಡ್ತಾರೆ. ಅಂತಂದರೆ ಇವ್ರ ಕೈಲಿ ಚಾಮುಂಡಿ ತಾಯಿ ಬಗ್ಗೆ ನಮ್ಮ ಸಂಸ್ಕಾರ ಸಂಸ್ಕೃತಿಯಲ್ಲಿ ನಡೆಯೋಂಥ ಒಂದು ಉದ್ಘಾಟನೆನ ಇವ್ರ ಕೈಲಿ ಮಾಡಿಸ್ಬೋದಾ ಎಕ್ಸ ಪ್ರಶ್ನೆ. ಮತ್ತು ಆ ಥರದವ್ರು ಬೇರೆಯವ್ರು ಇದ್ದಾರೆ. ಇಲ್ಲಿ ಮುಸ್ಲಿಂ ವಿರೋಧ ನಾವು ಮಾಡ್ತಾಯಿಲ್ಲ, ಆದರೆ ಮಾನಸಿಕತೆ ಇರೋರನ್ನ ನಾವು ಒಪ್ಪಲ್ಲ, ಜಿಹಾದಿ ಮಾನಸಿಕತೆ ಇರೋರನ್ನ ನಾವು ಒಪ್ಪಲ್ಲ. ಇದನ್ನು ಯಾವುದೇ ಕಾರಣಕ್ಕೂ ಉದ್ಘಾಟನೆ ಮಾಡೋಕ್ಕೆ ಬಿಡಲ್ಲ. ಇದು ಒಂದು ದೊಡ್ಡ ಆಂದೋಲನವಾಗಿ ಹಿಂದೂ ಜಾಗರಣ ಒಂದು ಪ್ರತಿಭಟನೆ ಮಾಡುತ್ತೆ ಕರ್ನಾಟಕದ ಪೂರ್ತಿ. ನಾಡಹಬ್ಬ, ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಸಾರ್ವಜನಿಕವಾಗಿ ಎಲ್ಲ ಜಾತಿ ಜನಾಂಗವನ್ನು ಕೂಡ ಆಚರಿಸುವಂಥದ್ದು ಕೂಡ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಕೂಡ ಹೇಳ್ತಾ ಇದ್ರು. ಸರ್, ಖಂಡಿತ ಎಲ್ಲ ಜನತೆಯೂ ಸೇರಬೇಕು. ಆಚರಣೆ ಯಾರ್ದು, ಧಾರ್ಮಿಕತೆ ಯಾರ್ದು? ಈಗ ಈದ್ ಮಿಲಾದ್ ಮಾಡ್ಬೋದು, ಪ್ರತಿಯೊಂದು ಕಾರ್ಯಕ್ರಮಗಳನ್ನ ಮುಸ್ಲಿಂ ಸಮುದಾಯದವ್ರು ಮಾಡ್ತಾರೆ. ಅವ್ರು ಮಾಡೋದಕ್ಕೆ ನಮ್ಮ ಹಿಂದೂಗಳನ್ನ ಯಾರನ್ನಾರು ಹಿಂದೂ ಸಂಘಟಕರನ್ನ ಕರೆದು ಉದ್ಘಾಟನೆ ಮಾಡಿಸಿ. ಆವಾಗ ನಿಮಗೆ ತೆರೆದ ಒಂದು ಇದು ಯಾವುದೇ ಉದ್ಘಾಟನೆಗೆ ನೀವು ಬರ್ಬೋದು. ನೀವು ಒಂದಾಗಿರಬೇಕು ಅಂದ್ಕೊಂಡು ಓಟ್ಗೋಸ್ಕರ ಓಲೈಕೆ ಮಾಡೋ ಅಂಥ ಕೆಲಸ ನೀವು ಮಾಡ್ಕೊತಾ ಇದ್ದೀರಿ. ನಾವು ಅದನ್ನು ಮಾಡ್ತಾಯಿಲ್ಲ. ನಮ್ಮ ಧರ್ಮ, ಅವ್ರ ಧರ್ಮ ಹೆಂಗೆ ದೊಡ್ಡದೋ ನಮ್ಮ ಧರ್ಮ, ನಮ್ಮ ಆಚಾರ, ನಮ್ಮ ವಿಚಾರ, ನಮ್ಮ ನಂಬಿಕೆ ನಮಗೆ ದೊಡ್ಡದು. ಅವರು ಕುರಾನ್ ಬಿಟ್ಟು ಬೇರೆ ಒಪ್ಪಲ್ಲ, ಸಂವಿಧಾನ ಒಪ್ಪಿಡ್ತಾರ? ಸಂವಿಧಾನದ ಅಡಿಲಿ ನಾವಿರೋದು ಅವರು ಶರಿಯ ಕಾನೂನನ್ನ ಮಾತ್ರ ಅವರು ಒಪ್ಕೊಂಡಿರೋದು. ನಾವು ಸಂವಿಧಾನನ ಒಪ್ಕೊಂಡು ಬಾಳ್ತಾ ಇದ್ದೀವಿ, ಕಾನೂನಿಗೆ ಗೌರವ ಕೊಡ್ತೀವಿ. ಅದೇ ಇನ್ನೊಬ್ಬರು ಮೀಡಿಯಾದಲ್ಲಿ ಮಾತಾಡಿದ್ರು ಒಬ್ಬರು, ಅವರ ಸಮುದಾಯ ಸಂಬಂಧಪಟ್ಟಂಥವ್ರು ಜಿಹಾದಿ ಮಾನಸಿಕತೆ ಇರೋ ಅಂಥವ್ರು ಯಾವುದೇ ಈ ರೀತಿ ನಮ್ಮನ್ನು ಕೇಳಿದ್ರೆ ಆ ಸರ್ಕಾರವೂ ಬೇಡ, ಅದನ್ನು ಒಪ್ಕೊಳ್ಳೋದು ಇಲ್ಲ, ಶರಿಯಾ ಕಾನೂನು ಏನಿದೆ ಅದನ್ನು ಮಾತ್ರ ಒಪ್ಕೊಂತೀವಿ ಅಂತ ಮೀಡಿಯಾದಲ್ಲಿ ಒಬ್ಬರು ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮಲ್ಲಿ ಆ ರೀತಿ ಕೊಟ್ಟಿಲ್ಲ. KS ನಿಸಾರ್ ಅಹಮದ್ ಅವ್ರಿಗೂ ರೆಡ್ ಮ್ಯಾಟ್ ಹಾಸಿದ್ದೀವಿ, ಮುಂದವ್ರಿಗೂ ರೆಡ್ ಮ್ಯಾಟ್ ಹಾಕ್ತೀವಿ. ಆದರೆ ನಮ್ಮ ಮಾನಸಿಕತೆ ಇರಬೇಕು. ಆಲ್ರೆಡಿ ಅವರು ಮಾಧ್ಯಮ ಹೇಳಿಕೆ ಕೂಡ ಕೊಟ್ಟಿದ್ದಾರೆ, ನಾವು ಎಲ್ಲ ಧರ್ಮ ಅಂದರೆ ನಾವು ಗೌರವಿಸೇ ಉದ್ಘಾಟನೆ ಮಾಡ್ತೀವಿ ಅಂತ. ಗೌರವಿಸಿ ಉದ್ಘಾಟನೆ ಕೊಡ್ತಿದ್ದೀನಿ ಅಂತಂದರೆ ಮಾತಾಡಾದ್ಮೇಲೆ ಮೀಡಿಯಾದಲ್ಲಿ ಇಷ್ಟು ವಿರೋಧ ಆದಮೇಲೆ ಅವ್ರು ನೀವು ಹೇಳಿಕೆ ಕೊಡ್ತಾ ಇದ್ದೀರಿ, ನೀವು ಅಳವಡಿಸ್ಕೊಂಡಿಲ್ಲ. ಹೂ ಮುಡ್ಕೊಳ್ಳಿ, ಕುಂಕುಮ ಇಟ್ಕೊಳ್ಳಿ, ನಿಮ್ಮ ಧರ್ಮ ಬೇಡ ಅಂತ ನಾವು ಹೇಳಲ್ಲ. ಆದರೆ ನಿಮಗೆ ತಾಯಿ ಬಗ್ಗೆ ಎಷ್ಟು ಅಭಿಮಾನ ಇದೆ ಅದು ನಮಗೆ ಗೊತ್ತಾಗಬೇಕು. ಅದು ನಿಮಗೆ ಇಲ್ಲ, ನಿಮ್ಮಲ್ಲಿಲ್ಲ. ಇವರ ಪ್ರಚಾರಕ್ಕೋಸ್ಕರ, ಇವ್ರು ಮಾಡೋದಕ್ಕೋಸ್ಕರ, ಇದೆಲ್ಲ ಪ್ರಚಾರ ಆಗಲಿ ಅನ್ನೋದಕ್ಕೋಸ್ಕರನೇ ಮಾಡಿರೋ ಅಂಥದ್ದು. ಇದು ಹಿಂದೂಗಳಿಗೆ ಧಕ್ಕೆ ಥರ ಅಂಥ ಕೆಲಸನೇ ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಒಂದು ವೇಳೆ ಈಗ ನೀವು ಕೊಟ್ಟಂಥ ಮನವಿ ತಿರಸ್ಕರಿಸಿ ಬಾನು ಮುಸ್ತಾಕ್ ಅವರೇನೆ ಉದ್ಘಾಟಕರಾಗಿ ಬಂದರೆ ಏನಿರುತ್ತೆ ಸರ್ ನಿಮ್ಮ? ಈಗಿಂದನೇ ಅದು ಏನಾಗಿದೆ ಅನ್ನೋ ವಿಚಾರ ತಿಳಿಲಿಲ್ಲ ಅಂತಂದರೆ ನೆಕ್ಸ್ಟ್ ದಸರಾ ನಡೆಯೋ ಅಷ್ಟರಲ್ಲಿ ಕರ್ನಾಟಕದ ಪೂರ್ತಿ ಜನ ಆಂದೋಲನ ಆಗುತ್ತೆ. ಯಾರು ಒಪ್ಕೊಂತಾರೆ ಒಪ್ಕೊಬೋದು, ಅವ್ರು ಒಪ್ಕೊಬೋದು. ನಾವು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದು, ಇದು ವಿರುದ್ಧವಾಗಿ ಪ್ರತಿಭಟನೆ ಆಗೇ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಿಷ್ಟು ಜಾಗರಣ ವೇದಿಕೆಯವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಂದಿ ಜೊತೆ ಚಂದನ್ ಬಲರಾಮ್, ಇಂಡಿಯನ್ TV, ಮೈಸೂರು.